श्रीगुरुभ्यो नमः हरिः ओं नीलाञ्जनाय विद्महे सूर्यपुत्राय धीमहि तन्नो ಮಂದಗತೆ ಶನೇಶ್ವರ ಪ್ರಚೋದಯಾತ್. ಮತ್ತು ಮಾಸ್ಟರೆಲ್ಲರಿಗೂ ನಮಸ್ಕಾರ. 12ನೇ ತಾರೀಕು ಈ ತಿಂಗಳಿನಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ದಿನ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಶ್ರಾವಣ ಮಾಸದ ಪ್ರಾರಂಭ ಆಗುವಂಥ ಅಮಾವಾಸ್ಯೆ. ಇದು ಬುಧವಾರ ಅಮಾವಾಸ್ಯೆ ಗೋಚಾರ ಆಗುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಅಮಾವಾಸ್ಯೆ ಸಮಯ ಬಂದು 11ನೇ ತಾರೀಕು ರಾತ್ರಿ 1:52 ಪ್ರಾರಂಭ ಆಗುತ್ತೆ. ಬುಧವಾರ ರಾತ್ರಿ 11 ಗಂಟೆ 6 ಮುಕ್ತಾಯ ಆಗುತ್ತೆ. ಅಂದಿನ ದಿವಸ ವಿಶೇಷವಾಗಿ ಸೂರ್ಯಗ್ರಹಣ ಕಾಣಿಸ್ಕೊಳ್ತಾ ಇದೆ. ಬಟ್ ಆದರೆ ನಮ್ಮ ಭಾರತದಲ್ಲಿ ಇದು ಗೋಚರಿಸೋದಿಲ್ಲ. ಇದು ಪೆಸಿಫಿಕ್ ಅಟ್ಲಾಂಟಿಕ್ ದೇಶಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಆದರೆ ಗ್ರಹಗತಿಗಳ ಬಲಾಬಲಗಳು ಮಾತ್ರ ಅದೇ ಥರ ಪ್ರತಿಫಲ ಪ್ರತಿಯೊಬ್ಬರಿಗೂ ಇರುತ್ತೆ. ರಾತ್ರಿ 9:04 1:28 ಅವಧಿಯವರೆಗೂ ಗ್ರಹಣ ಕಾಲ ಇರುತ್ತೆ. ನಮ್ಮ ಭಾರತದ ಸಮಯದ ಲೆಕ್ಕದ ಪ್ರಕಾರದಲ್ಲಿ 4 ಗಂಟೆ 32 ಕಾಲ ಗ್ರಹಣ ಸಮಯ ಗೋಚಾರ ಆಗತ್ತೆ. ಆದರೆ ಈ ಸಮಯಗಳಲ್ಲಿ ದಯವಿಟ್ಟು ಎಲ್ಲರೂ ಅಷ್ಟೇ ನಿಮ್ಮ ಗ್ರಹಗತಿಗಳ ಬಲಾಬಲಗಳನ್ನು ನೋಡಿಕೊಂಡು ಆರಾಧನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಅದರಲ್ಲಿ ಸೂರ್ಯನಾರಾಯಣ ಸ್ವಾಮಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದು ಕರ್ಕಾಟಕ ರಾಶಿ ವಿನಿಮಯದಲ್ಲಿ ಗ್ರಹಣ ಗೋಚರಿಸ್ತಾ ಇರ್ತಕ್ಕಂಥದ್ದು ಪುಷ್ಯ ನಕ್ಷತ್ರದ ದಿನ. ವಿಶೇಷವಾಗಿ 5ನೇ ಮನೆ ಮೇಷರಾಶಿಯವರಿಗೆ ಜನ್ಮಕ್ಷೇತ್ರದ ವಿಭಾಗದ ಪ್ರಕಾರವಾಗಿ 4ನೇ ಮನೆ ವಿಭಾಗದಲ್ಲಿ ಆಗೋದ್ರಿಂದ ಗೊಂದಲಗಳು, ಮಾನಸಿಕ ವಿಶ್ವಾಸ ನೀಡ್ತಕ್ಕಂಥ ಮನುಷ್ಯರುಗಳಲ್ಲಿ ಅತೃಪ್ತಿಯನ್ನು ಹೊಂದತಕ್ಕಂಥದ್ದನ್ನು ನಾವು ಕಂಡುಬರುತ್ತೆ. 3ನೇ ಸ್ಥಾನದ ವಿಭಾಗದಲ್ಲಿ ವೃಷಭ ರಾಶಿಗೆ ನಡೀತಕ್ಕಂಥದ್ರಿಂದ ಚಿಕ್ಕಪುಟ್ಟ ವಿಷಯಗಳಿಗೆ ದೊಡ್ಡ ಪ್ರಮಾಣದ ವ್ಯಾಜ್ಯಗಳಾಗ್ತಕ್ಕಂಥದ್ದು, ಅತೃಪ್ತಿ ಇರ್ತಕ್ಕಂಥ ಮನಸ್ಥಿತಿಗಳು ಕುಟುಂಬದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಆಗತ್ತೆ. ಎಚ್ಚರದಿಂದ ಇರಬೇಕು. ಮಿಥುನ ರಾಶಿಯವರಿಗೆ 2ನೇ ಮನೆಯಲ್ಲಿ ಆಗ್ತಕ್ಕಂಥದ್ರಿಂದ ಮಾನನಷ್ಟ, ಚಿಂತೆ, ಆದಾಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಕಟಕ ರಾಶಿಯವರಲ್ಲಿ ಅವರ ರಾಶಿಯಲ್ಲಿ ಗ್ರಹಣ ಗೋಚರಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ರೋಗ ಬಾಧೆಗಳು ಹೆಚ್ಚಾಗಿ ಬರುತ್ತೆ. ಮಾನ್ಯ ಪೀಡೆಗಳನ್ನು ನಾವು ಕಾಣಬೇಕಾಗತ್ತೆ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ಕರ್ತವ್ಯಗಳಲ್ಲಿ ಬಂಧನಗಳನ್ನು ನಾವು ಹೊಂದತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ. ಸ್ವಲ್ಪ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು, ಗ್ರಾಹಕರ ಹತ್ರ ಬಹಳ ಉತ್ತಮವಾಗಿ ಮಾತಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಿಂಹರಾಶಿಯವರಿಗೆ 12ನೇ ಮನೆಯಲ್ಲಿ ಗೋಚರ ಆಗ್ತಕ್ಕಂಥದ್ರಿಂದ ವ್ಯಾಧಿ, ಯಾವುದಾನ ರೋಗ ರುಜಿನಗಳು ಹೆಚ್ಚಾಗಿದ್ದರೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಆಸ್ಪತ್ರೆ ಕಾಯಿಲೆಗಳಾಗಿ ಬದಲಾವಣೆ ಆಗಿಬಿಡುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಚಕ್ರವರ್ಣಿಕ ಬರುತ್ತೆ. ಚಕ್ರವರ್ಣಿಕ ಅಂದರೆ ಸುಮ್ಮನೆ ಸಂಚಾರ ಮಾಡ್ತೀರಾ, ಯಾವ ಕೆಲಸಗಳು ಕೂಡ ಆಗೋದಿಲ್ಲ, ಸಂಚಾರ ಮಾಡ್ತಕ್ಕಂಥದ್ದು ಇರುತ್ತೆ. ಆದ ಕಾರಣದಿಂದ ಈ ಚಿಂತೆ ಮಾಡಿ, ಯೋಚನೆ ಮಾಡಿ ನಂತರ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ಕೊಳ್ಳಿ. ಈ ಸಮಯದಲ್ಲಿ ಕನ್ಯಾ ರಾಶಿಯವರ ವಿಭಾಗದಲ್ಲಿ 11ನೇ ಮನೆಯಲ್ಲಿ ಗೋಚಾರ ಆಗ್ತಕ್ಕಂಥದ್ರಿಂದ ಅಶುಭ ಫಲ ಇದೆ. ಯಾವುದೇ ಥರದ ಅಶುಭ ಫಲಗಳು ಇವರಿಗೆ ಕಂಡುಬರೋದಿಲ್ಲ. ಉತ್ತಮವಾದಂಥ ಗ್ರಹಗತಿಗಳ ಬಲಾಬಲಗಳು ಸ್ವಲ್ಪ ಇವರಿಗೆ ಹೆಚ್ಚಾಗಿ ಕಂಡುಬರುತ್ತೆ. ತುಲಾರಾಶಿಯವರಿಗೆ 10ನೇ ಮನೆ ವಿಭಾಗದಲ್ಲಿ ಬರ್ತಕ್ಕಂಥದ್ರಿಂದ ಮಧ್ಯಮ ಭಾಗ, ಅರ್ಧ ಭಾಗ ಶುಭ, ಅರ್ಧ ಭಾಗ ಅಶುಭವನ್ನು ಕಾಣ್ತಕ್ಕಂಥದ್ದು ನಾವು ನೋಡ್ಬೋದು. ಅಂದರೆ ಯಾವುದೇ ಥರದ ಸುವರ್ಣ ವಿಭಾಗದಲ್ಲಿ ನಾವು ಯಾವುದಾದ್ರೂ ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದಾಗತ್ತೆ. ಸುವರ್ಣ ತಗೊಳ್ಳೋದಾದರೆ ಅಥವಾ ಸುವರ್ಣ ಮಾರೋದಾಗಿರ್ಬೋದು, ಅಂಥ ವಿಚಾರಗಳಲ್ಲಿ ಏನಾದರೂ ಮಾಡಿದ್ರೆ ಅದು ಬಹಳ ಒಳ್ಳೆಯದಾಗತ್ತೆ. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ, ಕುಟುಂಬ ಸದಸ್ಯರ ಜೊತೆ ಮಾತಾಡಿ, ಹಿರೀಕರ ಜೊತೆ ಮಾತಾಡಿ ವ್ಯವಹಾರ ಮಾಡೋದು ಈ ಸಮಯದಲ್ಲಿ ಬಹಳ ಉತ್ತಮವಾದದ್ದು. ಈ ಸಮಯದಲ್ಲಿ ಸ್ವಲ್ಪ ಅದಕ್ಕೆ ಹೇಳಿದ್ದು, ಇದು ಅರ್ಧಮ ಭಾಗ, ಅರ್ಧ ಶುಭ ಇದೆ, ಅರ್ಧ ಅಶುಭ ಇದೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಧನುರಾಶಿ, ವೃಶ್ಚಿಕ ರಾಶಿ ವಿಭಾಗದವ್ರಿಗೆ 9ನೇ ಮನೆ ವಿಭಾಗದಲ್ಲಿ ಗೋಚಾರವಾಗ್ತಕ್ಕಂಥದ್ರಿಂದ ಸೌಖ್ಯ, ದೈವಿಕ ವಿಚಾರಗಳಲ್ಲಿ ಬಹಳಷ್ಟು ಆಸಕ್ತಿ ಬರ್ತಕ್ಕಂಥದ್ದು, ದೈವಿಕ ಅನುಗ್ರಹಗಳು ಪ್ರಸನ್ನನಾಗ್ತಕ್ಕಂಥದ್ದು, ಹೊಸ ಪ್ರಯಾಣ, ಮಂಗಳ ಕಾರ್ಯಗಳು ಮನೆಯಲ್ಲಿ ಉಂಟಾಗ್ತಕ್ಕಂಥದ್ದು. ಯಾವುದಾನ ಮಂಗಳ ಕಾರ್ಯಗಳಿಗೆ ನೀವು ನಾಂದಿ ಆಡ್ತಕ್ಕಂಥದ್ದು ಇವಾಗ ಎಲ್ಲ ಬರ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಕಂಡುಬರುತ್ತೆ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇದು 1 ತಿಂಗಳ ಕಾಲದಲ್ಲಿ ಈ ಥರದ ಫಲಾಪುಷ್ಪಗಳು ಕಂಡು ಬಂದುಬಿಡುತ್ತೆ ನಮಗೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಬಹಳ ಒಳ್ಳೆಯದು.
ಧನುರಾಶಿ ವಿಭಾಗದವ್ರಿಗೆ 8ನೇ ಮನೆ ವಿಭಾಗದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅಲ್ಲೇ ಕೂಡ ಗುರು ಕೂಡ ಇದ್ದಾನೆ. ಅಲ್ಲಿ ಆದ ಕಾರಣದಿಂದ ಇವರಿಗೆ ಸ್ವಲ್ಪ ಪೀಡೆಗಳು ಹೆಚ್ಚಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆಕಂತ್ರಗಳು, ಹಿತಶತ್ರುಗಳ ಬಾಧೆಗಳು ಹೆಚ್ಚಾಗ್ತಕ್ಕಂಥ ಬರ್ತದ್ದು. ಮಾಡಿದ ಕೆಲಸಕ್ಕೆ ಮಾನ್ಯತೆ ಸಿಗೋದಿಲ್ಲ. ಸ್ವಲ್ಪ ದ್ರವ್ಯ ನಾಶವಾಗ್ತಕ್ಕಂಥದ್ದು ಕಂಡುಬರುತ್ತೆ. ಇದರಿಂದ ಸ್ವಲ್ಪ ಎಚ್ಚರಿಸ್ಕೊಳ್ಳಿ. ಗೋಚಾರ ಭುಕ್ತಿಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಮಕರ ರಾಶಿ ವಿಭಾಗದವರಿಗೆ ಸಪ್ತಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ರಿಂದ ಭಯದ ವಾತಾವರಣ, ಕೋಪ ಅಧಿಕವಾಗಿ ಬರ್ತಕ್ಕಂಥದ್ದು, ಕೆಲಸ ಆಗ್ತಾ ಇಲ್ಲ ಅನ್ನೋ ಕೋಪ ಬರ್ತಕ್ಕಂಥದ್ದು, ಆತ್ಮಗಂಡ, ನಮ್ಮನ್ನು ನಾವೇ ದೂಷಿಸ್ಕೊಳ್ಳೋದು, ನಮ್ಮನ್ನು ನಾವೇ ಬಹಳಷ್ಟು ಭಯದಲ್ಲಿ ಇಟ್ಕೊಳ್ತಕ್ಕಂಥ ಗೋಚಾರಗಳು ಕಂಡುಬರುತ್ತೆ. ಆದ ಕಾರಣದಿಂದ ದಯವಿಟ್ಟು ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಶ್ವರನ ಆರಾಧನೆ ಮಾಡ್ಕೊಳ್ಳಿ. ಈಶ್ವರನಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಬೆಲ್ಲ ಮತ್ತು ಗೋಧಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಅವತ್ತಿನ ದಿವಸ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ 6ನೇ ಮನೆ ವಿಭಾಗದಲ್ಲಿ ಗೋಚಾರವಾಗ್ತಕ್ಕಂಥದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ರೋಗ ಬಾಧೆ, ನರನಾಡಿಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಹೊಟ್ಟೆ ಭಾಗದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ರಕ್ತ ಬಾಧೆಗಳು ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಆದ ಕಾರಣದಿಂದ ಅವತ್ತಿನ ದಿವಸ ಸೂರ್ಯನಾರಾಯಣ ಸ್ವಾಮಿ ಶಾಂತಿಯನ್ನು ವಿಶೇಷವಾಗಿ ಮಾಡ್ಕೊಳ್ಳಿ. ಮತ್ತು ಉದ್ದಿನಕಾಳು ವಿಭಾಗವನ್ನು ಹೆಚ್ಚಾಗಿ ಆರಾಧನೆ ಮಾಡಿಕೊಂಡು ಅವತ್ತಿನ ದಿವಸ ಉದ್ದಿನಕಾಳು ಮತ್ತು ಗೋಧಿ, ಬೆಲ್ಲ, ಕೆಂಪು ವಸ್ತ್ರ, ಬೂದಿ ಬಣ್ಣದ ವಸ್ತ್ರವನ್ನು, ಚಿತ್ರಬಣ್ಣದ ವಸ್ತ್ರವನ್ನು ದಯವಿಟ್ಟು ಭಕ್ತಿ ಮಾಸ್ಟರೆಲ್ಲರೂ ಅವತ್ತಿನ ದಿವಸ ನವಗ್ರಹಗಳಿಗೆ ಆರಾಧನೆ ಮಾಡಿ ದಾನವಾಗಿ ಕೊಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಮೀನರಾಶಿಯವರಿಗೆ 5ನೇ ಮನೆ ವಿಭಾಗದಲ್ಲಿ ಆಗ್ತಕ್ಕಂಥದ್ರಿಂದ 5ನೇ ಮನೆ ವಿಭಾಗದಲ್ಲಿ ಗುರು ಇದ್ದಾನೆ. ಅದು ಉಚ್ಚ ಕ್ಷೇತ್ರ ಇವ್ರಿಗೆ. ಮತ್ತು ಅಲ್ಲಿ ಗ್ರಹಣ ಕೂಡ ನಡೆಯೋದ್ರಿಂದ ಈ 5ನೇ ಮನೆ ಫಲ ಅವ್ರಿಗೆ ಶುಭ ಫಲ ನೀಡುತ್ತೆ. ಇಷ್ಟು ದಿವಸಗಳ ಕಾಲ ಶನಿಯ ಕಾಟಗಳಿಂದ ಬಹಳಷ್ಟು ಬರಳಿರೋದ್ರಿಂದ ಅದರ ಜೊತೆಯಲ್ಲಿ ಸ್ವಲ್ಪ ದಿನಗಳ ಕಾಲಕ್ಕೆ ಬಿಡುಗಡೆ ಅಂತಕ್ಕಂಥದ್ದು ಅನ್ಕೋಬೋದು. ಒಂದು ಮಾನಸಿಕ ಯಾವುದಾದ್ರು ಕೋರ್ಟು ಕಚೇರಿ ವಾದ ವಿವಾದಗಳಿದ್ದರೆ, ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು, ಜಗಳಗಳು ಯಾವುದೇ ಇದ್ರೂ ಕೂಡ ಇದು ಇತ್ಯರ್ಥವಾಗುವಂಥ ದಿನಗಳಾಗತ್ತೆ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆಯದು. ಇದನ್ನು ಉಪಯೋಗಿಸ್ಕೊಂಡಷ್ಟು ನಿಮಗೆ ಮನೆಯಲ್ಲಿ ಶುಭ ಫಲಗಳನ್ನು ನೀವು ಕಾಣ್ತೀರಾ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸಂತೃಪ್ತಿಯಾದ ಜೀವನವನ್ನು ಕಾಣಬಹುದು. ಎಚ್ಚರ ಇರಲಿ ನೋಡಿ. ಕರ್ಕಾಟಕ ರಾಶಿಯವರು, ಮಿಥುನ ರಾಶಿಯವರು ಮತ್ತು ಸಿಂಹ ರಾಶಿಯವರು, ಮಕರ ಕುಂಭ ರಾಶಿಯವರು, ಧನುರಾಶಿಯವರು ಸ್ವಲ್ಪ ಗ್ರಹಣದ ಬಗ್ಗೆ ಗಮನ ಕೊಟ್ಕೊಂಡು ಅವತ್ತಿನ ದಿವಸ ಕೆಂಪು ವಸ್ತ್ರ, ಗೋಧಿ, ಬೆಲ್ಲ, ಚಿತ್ರವಸ್ತ್ರ ಅಂತ ಹೇಳಿದ್ರೆ ಮಿಕ್ಸ್ ಬಣ್ಣ ಇರ್ತಕ್ಕಂಥದ್ದು. ಅಂದರೆ ಒಂದು ವಸ್ತ್ರದ ಮೇಲೆ ಹೂಗಳನ್ನು ಡಿಸೈನ್ ಮಾಡಿರ್ತಕ್ಕಂಥದ್ದನ್ನೆಲ್ಲ ನಾವು ಚಿತ್ರವಸ್ತ್ರ ಅಂತ ಕರಿತೀವಿ. ಆ ಥರದ್ದು ಉದ್ದಿನಕಾಳು ವಿಭಾಗವನ್ನು, ಬೆಲ್ಲವನ್ನು ಇಟ್ಕೊಂಡು ಅಲ್ಲಿ ಆರಾಧನೆ ಮಾಡಿಕೊಂಡು ನವಗ್ರಹಗಳ ಹತ್ರ ನವಗ್ರಹವನ್ನು ದಾನವಾಗಿ ಕೊಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇದು ಹೆಚ್ಚಾಗಿ ಶನಿಯ ದೇವಸ್ಥಾನದಲ್ಲಿ, ಈಶ್ವರನ ದೇವಸ್ಥಾನದಲ್ಲಿ, ವೆಂಕಟನಾಥನ ದೇವಾಲಯಗಳಲ್ಲಿ ಮಾತ್ರ ಆಚರಣೆ ಮಾಡ್ತಕ್ಕಂಥದ್ದಾಗತ್ತೆ. ನೀವು ಪುಸ್ತಕ ಅಂತ ಹೋಗೋದು ಎಲ್ಲ ಕಾಮನ್ ಆಗಿ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬರೋದು ಆಗೋದಿಲ್ಲ. ನವಗ್ರಹಾಧಿಪತಿ ಅನ್ನುವುದು ಶನಿ. ನವಗ್ರಹಗಳ ಮಂಡಲಾಧಿಪತಿ ಪರಮೇಶ್ವರ. ಬೃಹರ್ಮಂಡಲಾಧಿಪತಿ ಅಂದರೆ ದಶಾವತಾರವನ್ನು, ವಿಶ್ವರೂಪವನ್ನು ಹೊಂದಿರತಕ್ಕಂಥ ಮಹಾವಿಷ್ಣು. ಇದನ್ನು ಈ ಗ್ರಹಣ ದೋಷವನ್ನು ನಿವಾರಣೆ ಮಾಡುವಷ್ಟು ಶಕ್ತಿಗಳು ಇವರು 3 ಜನಕ್ಕಿದ್ದಾವೆ. ಆ 3 ಜನದ ದೇವಸ್ಥಾನಗಳಲ್ಲೇ ವಿಶೇಷವಾಗಿ ನೀವು ಇದನ್ನು ಕೊಟ್ಟು ಫಲವನ್ನು ಹೊಂದಬೇಕು. ಇನ್ನು ಮತ್ತೆ 28ನೇ ತಾರೀಕು ಮತ್ತೆ ಇನ್ನೊಂದು ಶುದ್ಧ ಪೌರ್ಣಮಿಯ ದಿವಸ ಗ್ರಹಣ ಇದೆ. ಅವತ್ತು ಕೂಡ ಗ್ರಹಣದ ಆಚರಣೆ ವಿಚಾರಣೆಗಳನ್ನು ನಾವು ತಿಳಿಸ್ತಿರ್ತೀವಿ. ದಯವಿಟ್ಟು ಭಕ್ತ ಮಾಸ್ಟರೆಲ್ಲರೂ ಕೂಡ ಗ್ರಹಣದ ಜೊತೆಯಲ್ಲಿ ಭೀಮನ ಅಮಾವಾಸ್ಯ, ಭೀಮೇಶ್ವರ ಸ್ವಾಮಿ ಅಮಾವಾಸ್ಯ ಅವತ್ತಿನ ದಿವಸ ಸುಮಂಗಲಿಯರೆಲ್ಲರೂ ಕೂಡ ಸುಮಂಗಲಿ ಪೂಜೆಯನ್ನು ಮಾಡಿಕೊಂಡು ಭಗವಂತನ ಕೃಪಾ ಕಟಾಕ್ಷವನ್ನು ಸಂಪೂರ್ಣವಾಗಿ ಹೊಂದ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ. ಶನೇಶ್ವರ ಕೃಪಾ ಕಟಾಕ್ಷ ಪ್ರಾಭ್ಯೋದಕಂ ಭವಾತ್.